ದೊಡ್ಡವರು ಚಿಕ್ಕವರು ಅಂತ ಹೇಳಿ ನೋಡದೆ ಎಲ್ಲರನ್ನೂ ಕೂಡ ಹೆಸರಿಟ್ಟು ಏಕವಚನದಲ್ಲಿ ಕರೆದ್ರಲ್ವಾ ರಕ್ಷಕವರು. ಅದಕ್ಕೆ ಅವ್ರನ್ನ ಯಾವ ಥರ ಬೈತಿದ್ದಾರೆ ಜನ ಗೊತ್ತಾ? ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಕಮೆಂಟ್ಸ್ಗಳಿದ್ದಾವೆ, ಲೀಸ್ಟೇ ಇದೆ, ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಇಲ್ಲಿ ಇವನಿಗಿಂತ ಪ್ರತಾಪ್ ಎಷ್ಟೋ ವಾಸಿ ಅಂತ ಹೇಳಿದ್ದಾರೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಇಲ್ಲಿ ರಕ್ಷಕ ಅವರು ಯಾರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾನೆ ಇಲ್ಲ, ಕೊಟ್ಟು ಇಲ್ಲ ನಿನ್ನೆ ಅಂತರು. ಅದಕ್ಕೆ ಈ ಒಂದು ವಿಷಯದಲ್ಲಿ ಎಷ್ಟೋ ವಾಸಿ ಪ್ರತಾಪ್ ಅವ್ರ ಅಂತ ಹೇಳಿದಾರ. ದುರಹಂಕಾರ ಜಾಸ್ತಿ ಇವನಿಗೆ, ಎಷ್ಟು ಕೊಬ್ಬಲ್ಲಿ ಹೆಸರು ಹಿಡಿದು ಎಲ್ಲರನ್ನು ಕರೀತಾನೆ ಇವನು, ಮತ್ತೆ ಹೋಗ್ಬಿಟ್ಟಿದ್ದಾನೆ ಬಿಗ್ ಬಾಸ್ ಮನೆಗೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಗೆ ಮತ್ತೆ ಹೋಗ್ಬೇಕಿತ್ತ, ಎಷ್ಟು ಕೊಬ್ಬಿದೆ ಇವರಿಗೆ, ಈ ಒಂದು ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟು ಎಲ್ಲರನ್ನು ಕೂಡ ಹೆಸರಿಟ್ಟು ಕರೀತಾ ಇದ್ದಾರಲ್ಲ ಅಂತ ಹೇಳಿ, ಎಷ್ಟು ದುರಹಂಕಾರ ಇವರಿಗೆ ಅಂತ ಹೇಳಿ ಈ ಒಂದು ಕಮೆಂಟ್ ಅಲ್ಲಿ ಹೇಳಿದಾರ. ಇನ್ನ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ರೆಸ್ಪೆಕ್ಟ್ ಕೊಡೋ ಮಂಗ ಅಂತ ಹೇಳಿ ಕಮೆಂಟ್ ಅಲ್ಲಿ ಬೈತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಇನ್ನೊಬ್ಬರು ರೆಸ್ಪೆಕ್ಟ್ ಕೊಟ್ಟಾಗ ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರಲ್ವ. ಹಾಗಾಗಿ ಇವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟಿದ್ದಿದ್ರೆ ಇವತ್ತು ಇವ್ರಿಗೂ ಕೂಡ ರೆಸ್ಪೆಕ್ಟ್ ಸಿಗ್ತಿತ್ತು. ಆದ್ರೆ ಇವ್ರು ರೆಸ್ಪೆಕ್ಟ್ ಕೊಡದೆ ಎಲ್ಲರನ್ನು ಕೂಡ ದೊಡ್ಡವರಂದೆ ಚಿಕ್ಕವರಂದೆ ಹೆಸರಿಟ್ಟು ಕರೆದು ಬಿಟ್ಟಿದ್ದಾರಲ್ವ. ಹಾಗಾಗಿ ಏಕವಚನದಲ್ಲಿ ಮಾತಾಡಬಾರ್ದಿತ್ತು, ಬಟ್ ಮಾತಾಡಿದಾರಲ್ವ. ಹಾಗಾಗಿ ಜನ ತುಂಬಾ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಓವರ್ ಆಗಿ ಆಡ್ತಾನೆ, ಏನ್ ಮಾಡಿದ್ದಾನೆ ಅಂತ ಬಿಗ್ ಬಾಸ್ಗೆ ಕಳಿಸಿದ್ರು ಥೂ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಗೆ ಏನ್ ಸಾಧನೆ ಮಾಡಿದಾರೆ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಕಳಿಸಿದ್ರು, ತುಂಬಾ ಓವರ್ ಆಗಿ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇಷ್ಟ ಆಗಲ್ಲ ಇವ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ ಯಾರನ್ನ ಹೆಂಗ ಜನ ಇಷ್ಟಪಡ್ತಾರೆ ಅಂತೇಳಿ. ಈಗ ಪ್ರತಾಪ್ ಅವ್ರನ್ನ ಜಾಸ್ತಿ ಬೈಯಲ್ಲ, ಯಾಕಂತಂದ್ರೆ ಅವರು ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ. ಆದ್ರೆ ಇವರು ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ರಕ್ಷಕ ಅವರು ಇಷ್ಟ ಆಗವಲ್ರಂತ ಇವರಿಗೆ. ಬಾಸ್ ಅಪ್ಪು ಅಂಡ್ ಡಿ ಬಾಸ್ ನೋಡಿ ಕಲಿಯೋ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಅವ್ರು ಅಷ್ಟು ದೊಡ್ಡ ವ್ಯಕ್ತಿಗಳಾದ್ರೂ ಕೂಡ ಇನ್ನೊಬ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು ಅಂತವ್ರನ್ನ ನೋಡಿ ಆದ್ರೂ ಕಲಿ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಯಾಕಂತಂದ್ರೆ ರಕ್ಷಕ ಅವರು ಡಿ ಬಾಸ್ ಫ್ಯಾನ್ ಅಂತ ಹೇಳ್ತಾರಲ್ವಾ ಜಾಸ್ತಿ. ಸೊ ಅವ್ರನ್ನಾದ್ರೂ ನೋಡಿ ಕಲಿ. ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ ಬಾಸ್ ಅಪ್ಪು ಅವರು ಎಷ್ಟು ಚಂದ ರೆಸ್ಪೆಕ್ಟ್ ಕೊಡ್ತಿದ್ರು ಎಲ್ರಿಗೂ, ಚಿಕ್ಕವ್ರಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಷ್ಟು ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಡ್ತಿದ್ರಲ್ವಾ. ಮತ್ತೆ ಡಿ ಬಾಸ್ ಕೂಡ ಅಷ್ಟೇ, ಎಲ್ರಿಗೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾರ, ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಡ್ತಾರ. ಅವ್ರನ್ನ ನೋಡಿ ಕಲಿ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ದುರಹಂಕಾರದ ಪರಮಾವಧಿ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಅವನ ಅಪ್ಪನ ಹೆಸರು ಹಾಳು ಮಾಡ್ತಾವನೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೋಗಿ ಈ ತರ ಮಾತಾಡಿದ್ದಕ್ಕೆ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರ ಅಪ್ಪ ಅವರ ಹೆಸರನ್ನು ಹಾಳು ಮಾಡ್ತಾವನೆ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಕೊಬ್ಬು ಜಾಸ್ತಿ ಇದೆ, ಈ ನಾಯಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಇವನಿಗೆ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ರ. ಅಂದ್ರೆ ಇವನಿಗೆ ಕೊಬ್ಬು ಜಾಸ್ತಿ ಇದೆ, ಇನ್ನೂ ಬುದ್ಧಿನೇ ಬಂದಿಲ್ಲ ಇವ್ರಿಗೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಅವನು ತನಗಿಂತ ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲ್ತಿಲ್ಲ. ಅಂದ್ರೆ ಈಗ ನಾವು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಅವರು ನಮ್ಗೆ ಗೌರವ ಕೊಡ್ತಾರಲ್ವಾ, ಅದಕ್ಕೆ ಅದನ್ನ ಇವನ್ ಕಲ್ತೇ ಇಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಮೊದಲು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ಕೋ ಅಂತ ಹೇಳಿ ಕಮೆಂಟ್. ತುಂಬಾ ಜನ ಹೇಳ್ತಾ ಇದ್ದಾರೆ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಮೊದಲು ಕಲ್ಕೋ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಗನೆ ಎಲಿಮಿನೇಟ್ ಆಗಿ ಬಂದಿದ್ದಾನೆ, ಆದ್ರೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಪ್ರತಾಪ್ ಅವ್ರಿಗೂ ಕೂಡ ಗೂಬೆ ಅಂತ ಹೇಳ್ತಿದ್ರು. ಬಟ್ ಪ್ರತಾಪ್ ಅವರು ಮಾತ್ರ ಏನು ಅಂದ್ರೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದ್ರಲ್ವಾ. ಅದಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಬೇಗ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ, ಆದ್ರೂ ಕೂಡ ಬುದ್ಧಿ ಬಂದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಪ್ರತಾಪ್ಗೂ ನಿನ್ಗೂ ಇರೋ ವ್ಯತ್ಯಾಸ ಗೊತ್ತಾಯ್ತಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ನಾನು ಈಗಾಗಲೇ ಹೇಳಿದ್ದೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ ಪ್ರತಾಪ್ ಅವ್ರು ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಎಲ್ರಿಗೂ, ಎಷ್ಟು ಚಂದ ಮಾತಾಡ್ತಾರೆ ಅಂತ ಹೇಳಿ. ನಿಮ್ಗೆ ಅಂದ್ರೆ ಪ್ರತಾಪ್ ಅವ್ರಿಗೆ ರಕ್ಷಕ ಅವ್ರಿಗೆ ನಿಮ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಇವಾಗಾದ್ರೂ ಗೊತ್ತಾಯ್ತಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ತಂದೆಗೆ ನೀನು ತಕ್ಕ ಮಗ ಅಲ್ಲ ಗುರು, ತುಂಬಾ ದುರಹಂಕಾರ ನಿನ್ ಮಾತು ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ನಾವೇನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಮ್ಮ ಅಪ್ಪ ಅಮ್ಮನ್ನ ಬೈಯೋ ಥರ ಅಂತೂ ಯಾರು ಇರಬಾರ್ದಂತಾನೆ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ನೋಡ್ರಿ, ತಂದೆಗೆ ನೀನು ತಕ್ಕ ಮಗ ಅಲ್ಲ ಗುರು ಇಂಥ ಮಾತು ಬೇಕಿತ್ತ? ಹೋಗಿ ರೆಸ್ಪೆಕ್ಟ್ ಕೊಟ್ಟಿದ್ದಿದ್ರೆ, ರೆಸ್ಪೆಕ್ಟ್ ಅಲ್ಲೋಗಿ ಕೊಡೋದಷ್ಟೇ ಅಲ್ಲ, ನಾವು ದೊಡ್ಡವ್ರನ್ನಾಗಲಿ ಚಿಕ್ಕವ್ರನ್ನಾಗಲಿ ನಾವು ರೆಸ್ಪೆಕ್ಟಿಂದ ಮಾತಾಡ್ಸಿದ್ರೆ ನಮಗೂ ಕೂಡ ರೆಸ್ಪೆಕ್ಟ್ ಬರುತ್ತೆ. ಆದರೆ ಇಲ್ಲಿ ರಕ್ಷಕರು ಮಾಡಿರೋ ಒಂದು ಮಿಸ್ಟೇಕಿಂದ ಎಷ್ಟು ಜನ ಬೈತಾ ಇದ್ದಾರೆ. ಅಂದರೆ ಅವರ ನಿಮಗೆ ಗೊತ್ತಿದೆ ಅಲ್ವಾ, ಅವ್ರ ಅಪ್ಪ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇತ್ತು, ಎಷ್ಟು ಪ್ರೀತಿ ಇತ್ತು, ಎಷ್ಟು ಗೌರವ ಕೊಡ್ತಿದ್ರು ಎಲ್ಲರೂ ಕೂಡ. ಆಮೇಲೆ ಎಷ್ಟೊಂದು ಪ್ರೋತ್ಸಾಹ ಮಾಡ್ತಿದ್ರು. ಅದೇ ಎಲ್ಲ ಪ್ರೀತಿ ಪ್ರೋತ್ಸಾಹ ಗೌರವ ಇವ್ರಿಗೂ ಕೂಡ ಸಿಗ್ಬೇಕಂದ್ರೆ ಇವರಿಂದ ಅವ್ರ ಅಪ್ಪ ಅಮ್ಮಗೆ ಸಿಗಬೇಕಂತ
ಅಂತಂದರೆ ಅವ್ರಿಗಿರೋ ಮರ್ಯಾದೆನ ಕಳಿಬಾರ್ದು. ಇವರೇನು ದೊಡ್ಡ ಸಾಧನೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಇವರಿಂದಾಗಿ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ಬರಬಾರ್ದು, ಆ ಥರ ಮಾಡಬಾರ್ದು ಮಕ್ಕಳು ಅಂಥೇಳಿ ಎಲ್ಲರೂ ಅಂತಾರ ದೊಡ್ಡವರು. ಅದು ನಿಜಾನೇ ನೋಡಿ, ಎಲ್ಲಂದ್ರೆ ಈಗ ನೋಡ್ರಿ ಯಾವ ಥರ ಅಂತಿದ್ದಾರೆ ಅಂಥೇಳಿ. ಅದಕ್ಕೆ ಎಲ್ಲರೂ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ನಡಿಬೇಕು, ಎಲ್ಲರೂ ಕೂಡ ಒಂದು ಒಳ್ಳೆ ಮನೆತನದಿಂದನೇ ಬಂದಿರ್ತಾರಲ್ವ. ಸೊ ಅವರು ಈ ಒಂದು ಅಹಂಕಾರ ದುರಹಂಕಾರ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಆಯಿತು, ಈ ಥರ ಮಾತುಗಳು ಬರ್ತಾವೆ, ಇನ್ನೊಬ್ರು ರೆಸ್ಪೆಕ್ಟ್ ಕೊಡಲ್ಲ ಅಂತಲೇ ಹೇಳ್ಬೋದು. ಯಾರು ಎಷ್ಟೇ ಬೆಳೆದ್ರು ಕೂಡ, ಯಾರು ಏನೇ ಮಾಡ್ಕೊಂಡ್ರು, ಏನೇ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನು ನಾವು ಈಗಾಗಲೇ ಗೊತ್ತಿದೆ ಅಲ್ವಾ, ಯಾರ್ಯಾರು ಎಷ್ಟೆಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳಿ. ನಮ್ಮ ಸಿನಿಮಾ ನಟರೆಲ್ಲರೂ ಕೂಡ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಅಂಥವ್ರನ್ನ ನೋಡಿ ಆದರೂ ಕಲಿಬೇಕು ಇವ್ರು ಅಂತ ಹೇಳ್ತೀವಿ. ಯಾಕೆ ಅವ್ರ ಅಪ್ಪ ಅವ್ರನ್ನ ನೋಡಿ ಆದರೂ ಕಲಿಬೇಕಲ್ವಾ. ಆದರೆ ಈ ಥರ ದುರಹಂಕಾರ ಯಾಕೆ ಅಂತ ಹೇಳಿ ಕಮೆಂಟಲ್ಲಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾವ ಥರ ಇನ್ನೂ ಮುಂದೆ ಆಗ್ತಾರೋ ಅಂಥೇಳಿ. ಯಾಕಂತಂದರೆ ಇವಾಗಾದರೂ ಇನ್ನು ರೆಸ್ಪೆಕ್ಟ್ ಕೊಡೋದು ಕಲಿತಾರ ಇಲ್ವಾ ಅಂಥೇಳಿ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.